ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. 3 ದಶಕದ ಕನಸು, 3 ವರ್ಷದ ನಿರಂತರ ಹೋರಾಟ ಕೊನೆಗೂ ಕೈಗೂಡಿದೆ. ತಾವು ಅಂದ್ಕೊಂಡಂತೆ ಇದೇ ಅವಧಿಯಲ್ಲೇ ಸಿಎಂ ಪಟ್ಟಕ್ಕೇರಿದ್ದಾರೆ. 5 ವರ್ಷ ಸಿಎಂ ಆಗೋದು ಮುಂದಿನ ಮಾತು. ಈ ಅವಧಿಯಲ್ಲೇ ಸಿಕ್ಕಷ್ಟು ದಿನ ಸಿಎಂ ಪಟ್ಟಕ್ಕೇರಬೇಕು ಅನ್ನೋದು ಡಿಕೆಶಿಯ ಹಠ ಆಗಿತ್ತು. ಯಾಕಂದ್ರೆ ಪಕ್ಷಕ್ಕಾಗಿ ತಮ್ಮನ್ನ ಸಮರ್ಪಿಸಿಕೊಂಡವರಿಗೆ ಪಕ್ಷದ ನಾಯಕರು ಪಟ್ಟ ಕಟ್ಟೋದು ಸಹ ಅನಿವಾರ್ಯ ಆಗಿತ್ತು. ಅದರ ಫಲವೇ ಈಗ ಸಿಎಂ ಪಟ್ಟಕ್ಕೇರಿರೋದು. ಆದ್ರೆ ಡಿಕೆಶಿ ಮುಂದೆ ಸಾಲು ಸವಾಲು ಇದೆ. ಡಿಕೆ ಶಿವಕುಮಾರ್ಗೆ ರಾಜಕಾರಣದಲ್ಲಿ ಮೈಲೇಜ್ ತರುವಂತ ಬಜೆಟ್ ಇರೋದು ಒಂದೇ ಒಂದು, ಅದು 2027ರ ಪೂರ್ಣಾವಧಿ ಬಜೆಟ್. ಅದನ್ನ ಬಿಟ್ರೆ 2028ಕ್ಕೆ ಶಾಸ್ತ್ರಕ್ಕೆ ಮಾಡುವಂತ ಬಜೆಟ್. ಯಾಕಂದ್ರೆ ಕರ್ನಾಟಕಕ್ಕೆ ಅದು ಚುನಾವಣೆ ಪರ್ವ. ಈ ಸಮಯದಲ್ಲಿ ಯಾವುದೇ ಬಜೆಟ್ ಮಂಡಿಸಿದ್ರೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಆ ನಂತರ ಚುನಾವಣೆಯಲ್ಲಿ ಗೆದ್ದು ಬರುವ ಪಕ್ಷವೇ ಪೂರ್ಣಾವಧಿ ಬಜೆಟ್ ಮಂಡಿಸೋದು. ಇನ್ನು ಈ ಜೂನ್ ತಿಂಗಳಲ್ಲಿ ಅಧಿಕಾರಕ್ಕೇರಿರೋ ಡಿಕೆ ಶಿವಕುಮಾರ್ ಏನನ್ನೇ ತಂದ್ರೂ ಅದು ಸಿದ್ದರಾಮಯ್ಯ ಅವರ ಅಕೌಂಟ್ಗೆ ಜಮೆ ಆಗುತ್ತೆ. ಅಂದ್ರೆ ಸಿದ್ದರಾಮಯ್ಯ ಜಾರಿಗೆ ತಂದ ಯೋಜನೆಗಳಿಗೆ ಹರಿದು ಹೋಗುತ್ತೆ. ಈಗಾಗಲೇ ತಂತಿ ನಡಿಗೆಯಂತೆ ಗ್ಯಾರಂಟಿ ಯೋಜನೆ ಜೊತೆಗೆ ಕಾಂಗ್ರೆಸ್ ನಾಯಕರು ಸಾಗಬೇಕಿದೆ. ಒಂದು ವೇಳೆ ಈ ಯೋಜನೆಗಳಿಗೆ ಕೊಕ್ಕೆ ಹಾಕಿದ್ರೆ ಸರ್ಕಾರಕ್ಕೆ ಹೊಡೆತ ಬೀಳೋದು. ಹೀಗಾಗಿಯೇ ಕತ್ತಿ ಮೇಲೆ ಹೆಜ್ಜೆ ಹಾಕ್ತಿದ್ದಾರೆ. ಇದೆಲ್ಲದರ ಮಧ್ಯೆ ನಾನು ಗೆದ್ದು ತೋರಿಸ್ತೀನಿ, ಒಂದೊಳ್ಳೆ ಆಡಳಿತ ಕೊಡ್ತೀನಿ ಅನ್ನೋದು ಡಿಕೆಶಿ ಮಾತು. ಇದೇ ನಿಟ್ಟಿನಲ್ಲೇ ಹೆಜ್ಜೆ ಇಟ್ಟಿದ್ದಾರೆ. ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ 6 ಮಹತ್ವದ ಯೋಜನೆಗಳನ್ನ ಘೋಷಿಸಿದ್ದಾರೆ. ಈ ಯೋಜನೆಗಳನ್ನ ನೋಡ್ತಾ ಇದ್ರೆ ಡಿಕೆಶಿಯ ಗುರಿ ಬೇರೆಯದ್ದೇ ಇದ್ದಂತೆ ಕಾಣ್ತಾ ಇದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ದಿನವೇ ಡಿಕೆ ಶಿವಕುಮಾರ್ ಹಲವು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಮೊದಲ ಸಚಿವ ಸಂಪುಟ ಸಭೆಯಲ್ಲೇ ಹಲವು ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ಸಿಎಂ ಆದ ಬಳಿಕ ಮೊದಲ ಬಾರಿ ಪ್ರೆಸ್ ಮೀಟ್ ಮಾಡಿದ ಡಿಕೆಶಿ ಹಲವು ವಿಷಯ ಹಂಚಿಕೊಂಡ್ರು. ಮೀಡಿಯಾದವರಿಗೆ ಒಂದಿಷ್ಟು ಕಿವಿ ಮಾತನ್ನು ಹೇಳಿದ್ರು. ನಾನು ಯಾವುದೇ ಜಾತಿ ಧರ್ಮವನ್ನ ನೋಡಿ ರಾಜಕೀಯ ಮಾಡಲ್ಲ, ನನಗೆ ಮಾನವ ಧರ್ಮ ಮಾನವೀಯತೆ ಮೇಲೆ ನಂಬಿಕೆ ಇದೆ ಅಂತ ಸರ್ವಧರ್ಮದಡಿಯಲ್ಲಿ ಹೆಜ್ಜೆ ಇಡೋ ಘೋಷಣೆ ಮಾಡಿದ್ದಾರೆ. ಇನ್ನು ಡಿಕೆಶಿ ಘೋಷಿಸಿದ ಮೊದಲ ಯೋಜನೆ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೂ ಉಚಿತ ಬಸ್ ಪಾಸ್. ರಾಜ್ಯಾದ್ಯಂತ ಯಾವುದೇ ಶಾಲಾ ಕಾಲೇಜಿಗೆ ಹೋಗ್ತಾ ಇರಲಿ, ಎಲ್ಲಾ ಮಕ್ಕಳಿಗೂ ಉಚಿತ ಬಸ್ ಪಾಸ್ ಘೋಷಿಸಿದ್ದಾರೆ. ಈ ಮೂಲಕ ಮಕ್ಕಳ ಹಿತದೃಷ್ಟಿ ಕಡೆಗೆ ಗಮನ ಹರಿಸಿದಂತೆ ಕಾಣ್ತಾ ಇದೆ. ಆದ್ರೆ ಇಲ್ಲೊಂದು ಸಮಸ್ಯೆ ಇದೆ. ಉಚಿತ ಬಸ್ ಪಾಸ್ ಏನೋ ಘೋಷಿಸಿದ್ದಾರೆ, ಆದ್ರೆ ಗ್ರಾಮೀಣ ಭಾಗದಲ್ಲಿ ಇನ್ನೂ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲ. ಶಾಲೆಗೆ ಹೋಗೋದಕ್ಕೆ ಬಸ್ ಸಮಸ್ಯೆಗಳೇ ದೊಡ್ಡದಾಗಿ ಕಾಡ್ತಾ ಇದೆ. ಅದರ ಕಡೆಯೂ ಗಮನ ಹರಿಸಬೇಕಿದೆ. ಇನ್ನು 2ನೇ ಯೋಜನೆ ಆಸ್ತಿದಾರರಿಗೆ ಸಿಹಿ ಸುದ್ದಿ. ಇಷ್ಟು ದಿನ ಬೆಂಗಳೂರಿಗೆ ಸೀಮಿತವಾಗಿದ್ದ ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆ ಯೋಜನೆಯು ಕರ್ನಾಟಕದಾದ್ಯಂತ ವಿಸ್ತರಿಸಲಾಗಿದೆ. ಬಿ ಖಾತಾಯಿಂದ ಎ ಖಾತೆ ಯೋಜನೆ ರಾಜ್ಯಕ್ಕೆ ವಿಸ್ತರಣೆ ಮಾಡೋದಾಗಿ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಇಷ್ಟು ದಿನ ಬೆಂಗಳೂರಿಗಷ್ಟೇ ಸೀಮಿತವಾಗಿದ್ದ ಬಿ ಖಾತಾದಿಂದ ಎ ಖಾತಾ ಯೋಜನೆಯನ್ನ ಇದೀಗ ರಾಜ್ಯಾದ್ಯಂತ ವಿಸ್ತರಣೆ ಮಾಡಲು ನಿರ್ಧರಿಸಿದ್ದಾರೆ. ಅನಧಿಕೃತ ಕಟ್ಟಡಗಳಿಗೆ ಎ ಖಾತಾ ದಾಖಲೆ ನೀಡುವ ಅಭಿಯಾನವನ್ನ ಇನ್ನು ಮುಂದೆ ಇಡೀ ರಾಜ್ಯಕ್ಕೆ ವಿಸ್ತರಿಸುತ್ತೇವೆ ಅಂತ ಸ್ವತಃ ಡಿಕೆಶಿ ಅವರೇ ಹೇಳಿದ್ದಾರೆ. ಇನ್ನು 3ನೇಯದ್ದು ಬೆಂಗಳೂರಿನ ರಸ್ತೆಗಳ ಅಭಿವೃದ್ಧಿ. ಮಳೆಗಾಲ ಶುರುವಾಗ್ತಾ ಇದೆ, ಎಲ್ಲೆಂದರಲ್ಲಿ ಗುಂಡಿ ಬೀಳ್ತಾ ಇದೆ. ಹೀಗಾಗಿ ರಸ್ತೆಗಳ ನಿರ್ಮಾಣಕ್ಕೆ 2,000 ಕೋಟಿ ರೂಪಾಯಿ ಘೋಷಿಸಿದ್ದಾರೆ. ಇನ್ನು 4ನೇಯದ್ದು 2,500 ಚದರ ಅಡಿವರೆಗೂ ಓಸಿ ವಿನಾಯಿತಿ. ಇದರೊಂದಿಗೆ 2,500 ಚದರ ಅಡಿ ವಿಸ್ತೀರ್ಣದ ಕಟ್ಟಡಕ್ಕೆ ಅರ್ಜಿ ಹಾಕಿದವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗುತ್ತೆ. 5ನೇಯದ್ದು ಪ್ರತಿ ಪಂಚಾಯತ್ಗೂ ಭಾರತ್ ಜೋಡೋ ಯುವಕ ಸಂಘ ಸ್ಥಾಪನೆ. ಇದು ಕಾಂಗ್ರೆಸ್ ಪಕ್ಷ ಸಂಘಟನೆ ದೃಷ್ಟಿಯಿಂದ ದೊಡ್ಡ ಲಾಭ ತಂದುಕೊಡಲಿದೆ. ಯಾಕಂದ್ರೆ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿನ ಯುವಕರನ್ನ ಒಗ್ಗೂಡಿಸೋದು, ಜೊತೆಗೆ ಯುವಕರಲ್ಲಿ ನಾಯಕತ್ವದ ಗುಣ ಬೆಳೆಸೋದು. ಹಾಗೆ ಈ ಯೋಜನೆಯಡಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಈ ಯೋಜನೆ ರೂಪಿಸಿದ್ದಾರೆ. ಈ ಯೋಜನೆಗೆ ಅಂತ ಪ್ರತಿ ಗ್ರಾಮ ಪಂಚಾಯಿತಿಗೆ 10 ಲಕ್ಷ ಹಣ ನೀಡಲಿದ್ದಾರೆ. ಇನ್ನು ಕೊನೆಯದಾಗಿ ಉದ್ಯೋಗ ಸೃಷ್ಟಿ. ಖಾಸಗಿ ಕಂಪನಿಗಳಲ್ಲೂ ಕನ್ನಡಿಗರಿಗೆ ಹೆಚ್ಚಿನ ಒತ್ತು ನೀಡುವ ಯೋಜನೆಗೆ ಕೈ ಹಾಕಿದ್ದಾರೆ. ಒಟ್ನಲ್ಲಿ ಯುವಕರನ್ನೇ ಕೇಂದ್ರೀಕರಿಸಿ ಡಿಕೆ ಶಿವಕುಮಾರ್ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ಈ 6 ಯೋಜನೆಗಳಿಂದ ಒಂದಿಷ್ಟು ಉಪಯೋಗ ಆಗೋದಂತೂ ಸತ್ಯ. ಇದು ಜನರಿಗಷ್ಟೇ ಅಲ್ಲದೆ ಪಕ್ಷಕ್ಕೂ ದೊಡ್ಡ ಉಪಯೋಗ ಆಗಲಿದೆ.